वास्तव न्यूज में स्वागत है आपका। मैं सरदार। हुबली धारवाड़ के बीच फिर से हम उसी एक रिपोर्ट लाए हैं। भैर देवर कोप्पा जो दरगाह जो रातों रात गिराने से पहले ही वहां के मुसलमान खुद ही फैसला ये ले लिया है ताकि बुलडोजर इस दरगाह को ना लगे। इन्होंने ही खुद दरगाह गिराया और दूसरी तरफ दफनाने की इन्होंने एक पूरा फैसला वहां के मुसलमान एक तय कर लिया है। कई सालों पुराना, कोई कहते हैं 300 साल, कोई कहते हैं 400 साल, कोई कहते हैं 500 साल पुराना ये दरगाह यानी कि ऐतिहासिक दरगाह है। अब तो यही लोगों के दिल में गम सता रहा है, हुबली धारवाड़ के लोगों को, ताकि जब दरगाह गिराने के बाद तो लाश निकालते हैं तो जैसे कि वैसे ही थी इस बुजुर्ग की लाश, तो इसी पर यकीनन करना पड़ता है ताकि ये ऐतिहासिक एक दरगाह है और ये अल्लाह के चाहने वाले ये वली है। तो इसी फैसले में ही लोग सोच समझ कर ही, तो कभी लोग गम में जुड़े हुए हैं, कभी लोग यहाँ पर शांत से रहने के लिए कह रहे हैं और कुछ लोगों का मन ठीक नहीं है हुबली धारवाड़ में। मैं सिर्फ मुसलमानों के लिए नहीं कह रहा हूँ, हिंदू मुसलमान भी यहाँ पर सभी गम में जुड़े हुए हैं ताकि ऐतिहासिक दरगाह, अब कोई महीने में ही मर गया तो 2-4 दिन में ही मर गया तो उसको दफना देने के बाद में तो काटेंगे तो इतनी गंदगी बदबू आ जाती है ताकि इसमें गुनहगार है या कोई सूफी संत है इसी पर पता चलता है। मगर यहाँ पर इस सूफी संत का मैला भी नहीं हुआ गया कफन, तो जैसे कि वैसे ही थे। जब इन्होंने काटने के बाद सारे गम में जुड़े हुए हिंदू मुसलमान, जब दूसरी तरफ इनकी दफनाया जाता है तो क्या कहते हैं एक किसान उस दरगाह के बारे में हम सुनाते हैं तुमको इसी रिपोर्ट में। मगर सभी गम में तो है, मगर लाश जैसे कि वैसे ही थी कितने साल के बाद देखने के बाद ये तो बड़ा गम का ही एक रिपोर्ट लगता है। हम आपको कैसे कहते हैं इसी एक रिपोर्ट में दिखाएंगे, देखेंगे एक रिपोर्ट। ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಸೆಂಟ್ರಲ್ ಕ್ಷೇತ್ರ MLA ನೀವು, ನಿಮಗೆ ಇವತ್ತು ಸುದ್ದಿ ಗೊತ್ತಾಗಿರ್ಬೋದು. ನೀವು ಇದು ಡೆಮಾಲಿಷ್ ಮಾಡಿಸಿ ನೀವು ಪಾಪ ಮಾಡಿದಿರೋ ಏನ್ ಮಾಡಿದ್ರು ಆ ಬಾಬನ್ಗೆ ಗೊತ್ತು. ಆದ್ರೆ ನಿಜವಾಗ್ಲೂ ಮಾಡಬಾರ್ದಿತ್ತು ಈ ಕೆಲಸ ಮಾಡಬಾರ್ದಿತ್ತು, ಮಾಡ್ಬಿಟ್ಟಿದ್ದೀರಿ ನೀವು. ಮುಂದಿನ ದಿನಗಳಲ್ಲಿ ನಿಜವಾಗಲೂ ನಿಮಗೆ ಬಾಬಾ ಪ್ರತಿ ಉತ್ತರ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಜೊತೆಗೆ ಬಸವರಾಜ ಬೊಮ್ಮಾಯಿಯವರೇ, ಒಂದು ಸ್ಟೇ ಆರ್ಡರ್ ನೀವು ಕೊಡಿಸ್ಲಿಕ್ಕೆ ನಿಮ್ಗೆ ಬಹಳ ಈಸಿ ಆಗ್ತಿತ್ತು, ಆದ್ರೆ ನೀವು ಆ ಕೆಲಸ ಮಾಡಿಲ್ಲ. ಹೈಕೋರ್ಟ್ ಆರ್ಡರ್ ಇವತ್ತು ನೋಡ್ರಿ, ದೇವ್ರ ಜೊತೆ ಆಟ ಆಡ್ತಿರಲ್ರಿ, ದೇವರ ಜೊತೆ ಆಟ ಆಡ್ತೀರಿ. ಇವತ್ತು ಏನಾಗಿದೆ ನೋಡ್ರಿ, ಇವತ್ತು ನಿಮ್ಗೂ ಕೂಡ ಸುದ್ದಿ ಗೊತ್ತಾಗಿರ್ಬೋದು. ಸುದ್ದಿ ಏನಂದ್ರೆ ಇಡೀ ನಮ್ಮ ಧಾರವಾಡ ಜಿಲ್ಲೆ ಜನರಿಗೆ ಇವತ್ತು ಸಂತೋಷವಾದ ಸುದ್ದಿ ನಾನು ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ನಿನ್ನೆ ಏನು ಬೈರಿದೇವರಕೊಪ್ಪ ದರ್ಗಾ ಇದೆ, ನಾವೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ. ಒಂದು ವಿಶ್ವಾಸ ಇತ್ತು, ಬಾಬಾ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ನಮ್ಗೆ ನೋಡ್ತಾ ಇದಾರೆ ಅಂತ ಒಂದು ಏನ್ ವಿಶ್ವಾಸ ಇತ್ತಲ್ಲ, ಇವತ್ತು ಆ ವಿಶ್ವಾಸ ಉಳ್ಕೊಂಡಿದೆ. ಬಹಳ ಸಂತೋಷ ಆಗ್ತಾ ಇದೆ. ಗುಡ್ ನ್ಯೂಸ್ ಇದು. ಇವತ್ತು ಏನ್ ನಿನ್ನೆ ಕಾರ್ಯಾಚರಣೆ ಮಾಡ್ತಾ ಇದ್ರು, ಬಾಬಾನ್ ಮಜಾರ್ ಏನ್ ತೆಗಿತಾ ಇದ್ರು ಇವರು, ಆ ಮಜಾರ್ ತೆಗೆಯುವಂತ ಸಮಯದಲ್ಲಿ ಕೆಳಗಡೆ ಬಾಬಾನ್ ಬಾಡಿ ಸಿಕ್ಕಿದೆ. 100 ವರ್ಷ ಇತಿಹಾಸ ಇರುವಂತ ದರ್ಗಾ ಅದು. ಅಲ್ಲೇ ಬಾಬಾನ್ ಸಂಪೂರ್ಣ ಬಾಡಿ ಅಲ್ಲೇ ಪತ್ತೆಯಾಗಿದೆ. ಆ ಬಾಡಿಯನ್ನು ತಗೊಂಡ್ಬಿಟ್ಟು ಅಲ್ಲೇ ಹಿಂದ್ಗಡೆ ಶಿಫ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಆ ಜಾಗಕ್ಕೆ ಮುಟ್ಟಬಾರ್ದಿತ್ತು, ಆದ್ರೆ ಮುಟ್ಟಿ ಇವರು ಬಹಳ ತಪ್ಪು ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ಬಾಬಾ ಇವತ್ತಿನವರೆಗೆ ಎಲ್ಲರ ಜೊತೆಗೆ ನಮ್ಮ ಬಾಬಾ ಇದ್ದು ಅಂತ ಒಂದು ಸಾಬೀತಾಯ್ತು, ಒಂದು ಚಮತ್ಕಾರ ಆಯ್ತು, ಒಂದು ಪವಾಡ ಆಯ್ತು, ಒಂದು ಅದ್ಭುತ ಆಯ್ತು. ಇದು ಬಹಳ ಖುಷಿ ಅನಿಸ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ನಮ್ಮ ಬಾಬಾಗೆ ನಾನು ಕೇಳ್ಕೊಂತ ಇದ್ದೀನಿ, ನಮ್ಮೆಲ್ಲ ಧಾರವಾಡ ಜಿಲ್ಲೆ ಹಾಗೂ ನಮ್ಮ ಧಾರವಾಡ ಜಿಲ್ಲೆ ಇರುವಂತ ಎಲ್ಲ ನಮ್ಮ ಜನರಿಗೆ ಆರೋಗ್ಯದಲ್ಲಿ, ಐಶ್ವರ್ಯದಲ್ಲಿ, ಜೊತೆಗೆ ಅವ್ರ ಏನ್ ಕನಸುಗಳು ಇದೆ ಅವೆಲ್ಲ ಕನಸುಗಳು ನೆನಸು ಮಾಡ್ಬೇಕು ಬಾಬಾ.
ಅಂತ ನಾನು ನೀವು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ